ಮತ್ತು ನಾವಿರ್ತೀವೋ ಇಲ್ವೋ ಆದರೂ ಹೇಳಿದ್ದೀವಿ. ಭವಿಷ್ಯ ಅಂತಲ್ಲ, ಸತ್ಯ ಅಷ್ಟೆ. ಭಾರತೀಯರು ಅಂತ ನಾವೆಲ್ಲ ಸುಮಾರು ದಿನದಿಂದ ಒಂದೇ ಮಾತರಂ ಅಂತ ಹೇಳಿದ್ದೀವಿ. ಸಂಜೆ ಮೇಲೆ ತಲೆ ಕೆಟ್ಟಾಗ ಒಂದೇ ಮಾತರಂ ಅಂತಲೂ ಹೇಳಿ ಇಷ್ಟು ದಿನ ಹಾಳು ಮಾಡಿದ್ದೀವಿ. 2035ಕ್ಕೆ ಭಾರತ ಅಲ್ಲದೆ ಜಗತ್ತೆಲ್ಲ ಕೇಸರಿ ಧ್ವಜ ಹಾರುತ್ತೆ. ಇದೊಂದು ಬರೆದಿಟ್ಕೊಳ್ಳಿ. ಯಾವ ಜಾತಿಯ ಪರವಾಗೂ ಬರಲಿಲ್ಲ, ಯಾವ ಧರ್ಮದಲ್ಲೂ ನಾನಿಲ್ಲ. ನನ್ನದೊಂದೇ ಧರ್ಮ, ಭಾರತೀಯ ಧರ್ಮ ಅಷ್ಟೆ. ಭಾರತೀಯರು ಅಂತ ನಾವೆಲ್ಲ ಸುಮಾರು ದಿನದಿಂದ ಒಂದೇ ಮಾತರಂ ಅಂತ ಹೇಳಿದ್ದೀವಿ. ಸಂಜೆ ಮೇಲೆ ತಲೆ ಕೆಟ್ಟಾಗ ಒಂದೇ ಮಾತರಂ ಅಂತಲೂ ಹೇಳಿ ಇಷ್ಟು ದಿನ ಹಾಳು ಮಾಡಿದ್ದೀವಿ. ಹಾಗಾಗಿ ನಾನು ನಿನ್ನೆ ಮಂಜುನಾಥಿಗೆ ಕೇಳಿದೆ, ಬರ್ತೇನೆ. ನಂಗೆ ಹಳೆ ಪರಿಚಯ, ಅವರು ಮುಕುಂದರಲ್ಲೇ ನಮಗೆ ಹಳೆ ಪರಿಚಯ. ಈ ಪ್ರೋಗ್ರಾಮಿನ ಶುರು ಮಾಡಿದ್ದು ನಾವು ಮಂಡ್ಯದಲ್ಲಿ, ನಾನು ಸಂತೋಷ್ ಎಲ್ಲ ಶುರು ಮಾಡಿದ್ವಿ. ಅದರದ್ದು ಮಧ್ಯಭಾಗ ಹೇಳ್ತಾರೆ, ಶುರು ರಂಗ ಮಧ್ಯರಂಗ ಅಂದಾಗ ಮಧ್ಯರಂಗ ಭದ್ರಾವತಿ ಆಯಿತು. ಇವತ್ತು ಶೃಂಗೇರಿಯಲ್ಲಿ ಇದ್ದೀವಿ, ಅದರ ಮಧ್ಯೆ ನಿಲ್ಲುವಾಗಲಾಯಿತು. ಹಾಗೊಂದು ಇಲ್ಲಿರೋ 4-5 ಸ್ವಾಮೀಜಿಗಳಿಗೆ ಕ್ಲಾಕ್ ತಿರುಗ್ತಾ ಇದ್ದೀವಿ. 1ರಿಂದ ಈಗ 8 ಮುಕುಂದ್ರ ಪ್ರೋಗ್ರಾಮಲ್ಲಿ ಅದನ್ನು ಎಂಡ್ ಮಾಡ್ತಾ ಇದ್ದೀವಿ. ಭಾರತಿ ಅಂದರೆ ಏನು ಅಂತ, ಸರಸ್ವತಿ ಅಂತ ಅರ್ಥ ಅಷ್ಟೆ. ಭಾರತ ಅಂದ್ರೇನು, ಭಾವನೆಯಿಂದ ಕೂಡಿದ ರಥ. ಶಬ್ದದ ಅರ್ಥ ತಿಳ್ಕೊಂಡಾಗ ಮಾತ್ರ ಅನರ್ಥ ನಿಲ್ಲತ್ತಂತೆ ಅಂತ. ಇದೆರಡು ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ನಮ್ಮ ಹತ್ರ ಭಾವನೆ ಉಂಟ. 100 ದಿನದ ಸಂಘದ ಅಶ್ವಮೇಧ ಯಾಗ ಮುಗ್ದಿದೆ ಇವತ್ತು. ಇನ್ನು ಪ್ರಜಾಪತಿಯ ಫಲ ಸಿಗೋ ಹೊತ್ತು. ಅದರ ಫಲ 2035ಕ್ಕೆ ಭಾರತ ಅಲ್ಲದೆ ಜಗತ್ತೆಲ್ಲ ಕೇಸರಿ ಧ್ವಜ ಹಾರುತ್ತೆ. ಇದೊಂದು ಬರೆದಿಟ್ಕೊಳ್ಳಿ. ಮತ್ತು ನಾವಿರ್ತೀವೋ ಇಲ್ವೋ ಆದರೂ ಹೇಳಿದ್ದೀವಿ. ಭವಿಷ್ಯ ಅಂತಲ್ಲ, ಸತ್ಯ ಅಷ್ಟೆ. 100 ಅಶ್ವಮೇಧ ಆದಮೇಲೆ ಅವನು ಪ್ರಜಾಪತಿ ಹಿರಣ್ಯಗರ್ಭನ ಸ್ಥಾನಕ್ಕೋ ಇಂದ್ರನ ಸ್ಥಾನಕ್ಕೋ ಹೋಗಬೇಕು ಅಂತುಂಟು ಶಾಸ್ತ್ರ. ನಹುಷ ಯಾಗ ಮಾಡಿದ್ದ. ನಹುಷ ಸ್ವಲ್ಪ ದಿನ ಇಂದ್ರನೂ ಆಗಿದ್ದ. ಇವತ್ತು ಭಾರತ, ಇಂದ್ರ ಅಂದರೆ ರಾಜ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ರಾಜರಲ್ಲಿ ನನ್ನ ವಿಭೂತಿ ಇಂದ್ರ, ಪ್ರಾಣಿಗಳಲ್ಲಿ ಗೋವು, ಪಕ್ಷಿಗಳಲ್ಲಿ ಗರುಡ, ಸರ್ಪಗಳಲ್ಲಿ ಶೇಷ, ಸ್ತ್ರೀಯರಲ್ಲಿ ಮಾತೆ. ಯಾಕಲ್ಲ ಅಭಿಷೇಕ ಮಾಡಿ ಬಂದೆ ಅಂದರೆ, ನಾನು ಕೂತ ಆ ಸಿಂಹಾಸನ ಶುಭ್ರ ಆಗಲ್ಲ, ತಾಯಿ ಕೂತು ಶುಭ್ರ ಆಯ್ತಷ್ಟೆ. ಯಾಕೆ ನನಗೆ ಈ ಭಾಷಣದ ಮೇಲೆಲ್ಲ ನಂಬಿಕೆ ಇಲ್ಲ. ಈ ವರ್ಷ ಮೊನ್ನೆ ಅಯೋಧ್ಯೆ ಫ್ಲಾಗ್ ಹಾಸ್ಟ್ ಆಗ್ತಾ ನಾವು ನಮ್ಮ ಗೋಪಾಲ್ಜಿ ಅವರಿಗೆಲ್ಲ ಹೇಳಿದ್ವಿ. ಈ ಅಯೋಧ್ಯೆಯಲ್ಲಿ ಇಟ್ಟಿಗೆ ಮೇಲೆಲ್ಲ ರಾಮನಾಮ ಬರೆಯೋಕ್ಕಿಂತ ಫೌಂಡೇಶನ್ ಟೈಮಲ್ಲಿ ನಾವು ಹೋಗಿತ್ತು. ಇಷ್ಟು ಬೆಳ್ಳಿ ವಸ್ತುಗಳನ್ನು ಅದು ರೆಡಿ ಹಾಕಿ. ಆಮೇಲೆ ಮೊನ್ನೆ ಹೋದ್ವಿ, ನಮ್ಮ ಆಶ್ರಮದ ಡಿವೋಟಿಯಲ್ಲಿ ಇನ್ಚಾರ್ಜ್ ಇದ್ದರು, ಕಮಿಷನರ್ ಆಗಿದ್ದರು, ಆಶೀಶ್ ಗೋಯಲ್. ಆ ಕೇಸರಿ ಧ್ವಜ ಹಾರತ ಖುಷಿ ಆಯಿತು, ರಾಮನ ಪ್ರತಿಷ್ಠೆಯೂ ಖುಷಿ ಆಯಿತು. ಈಗ ಸಂಘ 100 ವರ್ಷ ಒದ್ದಾಡಿ ನಮ್ಮ ದೇಶದಲ್ಲೇ ನಮ್ಮ ರಾಮನನ್ನು ಪ್ರತಿಷ್ಠೆ ಮಾಡೋಕ್ಕೆ ಇಷ್ಟು ಒದ್ದಾಡಬೇಕಾಯ್ತು ಅಲ್ವಾ? ಪ್ರಾಕ್ಟಿಕಲ್ ಆಗಿ ಹೋಗುವ, ಇದು ಚರ್ಚೆ ಅಷ್ಟೇ. ಇಲ್ಲಿ ಯಾವ ಗುರುಗಳೂ ಇಲ್ಲ. ನಾನು ಬರ್ತಾ ನಮಸ್ಕಾರ ಮಾಡಿ ಬಂದೆ ಅಷ್ಟೆ. ಯಾವ ಜಾತಿಯ ಪರವಾಗೂ ಬರಲಿಲ್ಲ, ಯಾವ ಧರ್ಮದಲ್ಲೂ ನಾನಿಲ್ಲ. ನನ್ನದೊಂದೇ ಧರ್ಮ, ಭಾರತೀಯ ಧರ್ಮ ಅಷ್ಟೆ. ನನ್ನ ತಾಯಿ ಭಾರತಿ, ನನ್ನ ಜಾತಿ ಭಾರತೀಯ, ಸಾಕಿಷ್ಟು. ಇದನ್ನು ಹೇಳಿಕೊಂಡ್ರೆ ಈ ಗಲಾಟೆ ಇರಲಿಲ್ಲ, ಈ ಸಭೆ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಸುಮಾರು ಆ್ಯಡ್ ಮಾಡಿದ್ವಿ, ಭಾರತಿ ಶೆಟ್ಟಿ, ಭಾರತಿ ಗೌಡ್ರು, ಭಾರತಿ ಭಟ್ರು ಎಲ್ಲ ಆಗ ಸಮಸ್ಯೆ ಐತಿ. ನಾವೆಲ್ಲ ಯಾರ್ಯಾರು ಇರ್ಬೋದು, ನೆರಳು ಕೊಟ್ಟ ಶಾಮಿಯಾನದಡಿ ಒಬ್ಬರೇ. ನನ್ನ ಮೇಲೆ ಬೀಸಿದ ಗಾಳಿಯೇ ನಿಮ್ಮ ಮೇಲೂ ಬೀಸ್ತಾ ಇದೆ, ನಿಮ್ಮ ಮೇಲೆ ಬೀಸಿದ ಗಾಳಿಯೇ ನನ್ನ ಮೇಲೆ ಬೀಸ್ತಿದೆ. ಎಲ್ಲರೂ ಆ ತುಂಗೆಯನ್ನೇ ತೀರ್ಥವಾಗಿ ತಗೊಂಡಿದ್ದೀವಿ. ಅದ್ವೈತ ಪೀಠದಲ್ಲಿ ತುಂಗೆ ಹುಟ್ಟಿದ್ರು, ದ್ವೈತ ಪೀಠದಲ್ಲೂ ಹರಿತಾಳೆ, ವೀರಶೈವ ಪೀಠದಲ್ಲೂ ಅವಳು ಹರಿತಾಳೆ. ರಾಘವೇಂದ್ರರ ಅಲ್ಲೂ ತುಂಗೆ ಇಲ್ಲ, ತುಂಗಭದ್ರ ಇಲ್ಲೂ ತುಂಗೆ. ಹರಿದ ತುಂಗೆಗೆ ಯಾವ ದ್ವಂದ್ವವೂ ಇರಲಿಲ್ಲ. ನೀರು ಕುಡಿದಾಗ ನಾವು ಸ್ವಲ್ಪ ಅದು ಬಿಯರ್ ಕುಡಿದಾಗ ಆಡಿದ್ವಿ. ಅದರ ಪರಿಸ್ಥಿತಿ ಹೀಗೆ, ಈ ಮಟ್ಟದಲ್ಲಿ ಇದ್ದೀವಿ.
ಈಗ ಚರ್ಚೆ ಮೂರಷ್ಟೇ. ಹಾಗಾಗಿ ನಮಸ್ಕಾರ ಮಾಡಿ ಕೂತೆ. ನನ್ನಲ್ಲಿ ದೈವತ್ವ ಇದ್ವೆ, ಏಕೋ ದೈವ ಸರ್ವಭೂತೇಶು ಗೂಢ. ಇನ್ಸ್ಪೆಕ್ಟ್ರು ಕೇಳಿದ್ರಲ್ಲಿ, ಹಾರ ಹಾಕ್ತಾ ನಿಮಗೆ ನನಗೆ ಕೊಟ್ಟಿದ್ದು ಅವರಿಗೆ ಯಾಕೆ ಹಾಕಿದ್ರಿ? ನಮಗೆ ಇಲ್ಲಿ ಕೂತೆ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಅವರು 6 ದಿನದಿಂದ ಏನಾಗುತ್ತೋ ಅಂಥೇಳಿ ಈ ಹುಡುಗರು ಜೈ ಶ್ರೀರಾಮ್ ಅಂದಾಗೆಲ್ಲ ಅವರಿಗೊಮ್ಮೆ ಶಿವಾಜಿಗಳ ಜ್ಞಾಪಕ ಆಗ್ತಿರುತ್ತೆ. ಎಲ್ಲರೂ ಈ ಹುಡುಗರು ಶಿವಾಜಿ ಜ್ಞಾಪಕಕ್ಕೆ ಹೋದರೆ ಕಷ್ಟ. ರಾಮ ಸುಮ್ಮನೆ ಎದ್ದು ನಿಂತವನಲ್ಲ. ಅವನು ಕೋದಂಡ ಹಿಡಿದಿದ್ದು ಸುಮಾರು ದಂಡಗಳಿದ್ದಾಗ, ರಾವಣಂತರ ದಂಡಗಳೆಲ್ಲ ನಿಂತ್ಕೊಂಡಾಗ ನಾಶಕ್ಕೆ ನಿಂತ. ಹಾಗಾಗಿ ಆ 6 ದಿನ 8 ದಿನವ 6 ಇಲ್ಲಿ ಶೃಂಗೇರಿ ಪ್ರಾಂತಿ 6 ದಿನ 6 ದಿನ ಬಿಸಿಲು ಮಳೆ ಅಂತ ನೋಡದೆ ಈ ಶೆಕೆಯಲ್ಲಿ ನಮಗೋಸ್ಕರ ಒದ್ದಾಡಿದಾರಲ್ಲ, ಫಸ್ಟ್ ಅಲ್ಲಿ ಕೃತಜ್ಞತೆ ಸಲ್ಲಿಸ್ಬೇಕು. ಇದು ಹಿಂದೂ ಧರ್ಮ. ಒಂದು ಕೆಲಸ ಆಯಿತಾ? ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಫಸ್ಟ್ ಅವರಿಗೆ ನಮಸ್ಕಾರ. ಈಗ ಹೇಳ್ತಾ ಇದ್ರು ಅವರು ಶೃಂಗೇರಿಯಲ್ಲಿ ಶಂಕಾಮಹರತೀತಿ ಶಂಕರ ಅಂತ. ಇಡೀ ಜಗತ್ತು ದ್ವಂದ್ವದಲ್ಲಿತ್ತಂತೆ. ಈಗ ನೀವೆಲ್ಲ ಮಾಡಿದ್ದನ್ನು ಭಗವತ್ಪಾದರು ಒಬ್ಬರೇ ಮಾಡಿದ್ರಲ್ಲಿ. ಯಾವ ದೇವರನ್ನು ಪೂಜೆ ಮಾಡೋದು, ಇದು ಧರ್ಮನೋ ಏನೇನೋ ಆಗಿ ಚಿತ್ರನ್ನೇ ಆಗಿತ್ತು. ಅವಾಗ ಉಳಿದ ಧರ್ಮಗಳಿನ್ನೂ ಹುಟ್ಟಿರಲಿಲ್ಲ. ಇದು ನಮ್ಮೊಳಗೆ ಆದ ಮನೆ ಜಗಳ ಸರಿ ಮಾಡಲಿಕ್ಕೆ ಮಹಾದೇವ ಇಳಿದ ಕೆಳಗೆ. ಹೇಗೆ ಬಂದ? ಆಚಾರ್ಯ ರೂಪದಲ್ಲಿ ಬಂದ. ಆಚಾರ್ಯ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಸರಿ ಮಾಡಲಿಕ್ಕೆ 6 ಪದ್ಧತಿಗಳನ್ನು ಕೊಟ್ಟು ಹೋದರು. ಶಾಕ್ತ, ವೈಷ್ಣವ, ಗಾಣಪತ್ಯ, ಸೂರ್ಯೋಪಾಸನೆ, ಸ್ಕಂಧ, ಈ 6 ಕೊಟ್ಟು ಹೀಗೀಗೆ ಮಾಡಿ ಇಲ್ಲಿಗೆ ಬರಲಿಕ್ಕೆ ನೀವು ಈ ರೂಟಲ್ಲಿ ಬಂದರೆ ಶಾಕ್ತೋಪಾಸನೆ, ಹೀಗೆ ಬಂದರೆ ಶೈವ, ಆ ಬದಿಯಿಂದ ಬಂದರೆ ಸ್ಕಂದ. ಗುರಿ ಒಂದೇ, ಗುರು ಬೇರೆ ಇರ್ಬೋದು, ಗುರಿ ಒಂದೇ.